ಹೆಲೋ ಬ್ಯೂಟಿಫುಲ್ ಸೋಲ್ಸ್ ಮಿಸ್ಟಿಕ್ ಮಿರರ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಏಂಜಲ್ಸ್ ನಿಮಗೆ ಏನು ಮೆಸೇಜ್ನ ಕೊಡ್ತಾ ಇದ್ದಾರೆ, ಸೊ ನಿಮ್ಮ ಕರೆಂಟ್ ಲೈಫಲ್ಲಿ ಏನೇ ಆಗಿರಬಹುದು, ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಇವಾಗ ವರ್ಕ್ ವೈಸ್, ರಿಲೇಷನ್ಶಿಪ್ ವೈಸ್, ಅಥವಾ ನಿಮ್ಮ ತಲೆಯಲ್ಲಿ ಓಡ್ತಾ ಇರೋ ಕನ್ಫ್ಯೂಷನ್ ಆಗಿರ್ಬೋದು, ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಅಂತ ನೋಡೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಇದು ನಿಮಗೆ ಕನೆಕ್ಟ್ ಆಗ್ಬೋದು, ಆಗದೇನೂ ಇರ್ಬೋದು. ಸೊ ನೀವು ನಂಬೋ ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಓಕೆ ಇದು ನನಗೆ ಕನೆಕ್ಟ್ ಆಗೋದಾದರೆ ತೋರಿಸು ಅನ್ನೋ ಥರ ನೀವು ಇದು ಮಾಡಿದ್ರೆ ಸೊ ಇದು ನಿಮಗೆ ಕನೆಕ್ಟ್ ಆಗುತ್ತೆ. ಸೊ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ, ನೋಡೋಣ. ಸ್ಟಿಕ್ ಟು ಇಟ್, ಸೀಕ್ ಕಂಫರ್ಟ್, keep your dream, rebirth, self-reflection, potential. ಸೊ ಈ ನಂಬರಲ್ಲಿ ಯಾವುದಾದ್ರೂ ನಿಮಗೆ ಕಾಣಿಸ್ತಾ ಇದೆ ಅಂದರೆ ಕಾಣಿಸ್ತಿತ್ತು ರೀಸೆಂಟಾಗಿ ಅಂತ ಹೇಳಿದ್ರೆ ಸೊ ಇದು ಮೋಸ್ಟ್ಲಿ ಕನೆಕ್ಟ್ ಆಗಬಹುದು. ಸೊ ಒಂದೊಂದು ನೋಡೋಣ. ಸೊ ನಿಮ್ಮ ಲೈಫಲ್ಲಿ ಸ್ಟಿಕ್ ಟು ಇಟ್ ಅಂದರೆ 2 ಲೈಕ್ 4 times 2 ಏನಂತ ಹೇಳಿದ್ರೆ ನೀವು ಏನೋ ಒಂದು ಪಾತ್ ಚೂಸ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಸಣ್ಣದಾಗಿ ಎಕ್ಸಾಂಪಲ್ ಕೊಡೋದು ಅಂತ ಹೇಳಿದ್ರೆ, ನನಗೆ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಪ್ಪ, ಇಲ್ಲಾಂದರೆ ಒಂದು ಕಂಟೆಂಟ್ ಕ್ರಿಯೇಷನ್ ಎಕ್ಸಾಂಪಲ್ ಇಟ್ಕೊಳ್ಳೋಣ. ಕಂಟೆಂಟ್ ಕ್ರಿಯೇಷನ್ ಮಾಡಬೇಕಪ್ಪ ಅಂತ ನಿಮ್ಮ ಮನಸ್ಸಲ್ಲಿ ಅಂದ್ಕೊಂಡಿರ್ತೀರಾ. ಸ್ಟಾರ್ಟ್ ಮಾಡ್ತೀರಾ? ಇಲ್ಲ, ನಾಳೆ ಮಾಡೋಣ, ನಾಡಿದ್ದು ಮಾಡೋಣ ಅನ್ನೋ ಥರ ಮನಸ್ಸಲ್ಲೇ ಪ್ಲ್ಯಾನ್ ಮಾಡ್ಕೊತಾರೆ. ಸೊ ಅದೇ ಥರ ಏನೋ ಒಂದು ಸ್ಟಾರ್ಟ್ ಮಾಡುವಾಗ ನೀವು ಆ ಗೋಲಿಗೆ ಸ್ಟಿಕ್ ಆಗಿಬಿಟ್ಟು ದೇವ್ರ ಹತ್ರ ಕೇಳಿ, ದೇವ್ರೇ ನಾನು ಈ ಥರ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ನಿನ್ನ ಸಾಥ್ ನನಗೆ ಕೊಡು, ನಿನ್ನ ಬ್ಲೆಸ್ಸಿಂಗ್ಸ್ ನನಗಿರಲಿ ಅಂತ ಕೇಳಿಬಿಟ್ಟು ಮುಂದೆ ಹೋಗಿ, ಪಕ್ಕಾ ವರ್ಕ್ ಆಗುತ್ತೆ ಅನ್ನೋದನ್ನ ಹೇಳ್ತಿದೆ ಈ ನಂಬರ್. ಸೊ ನೀವು ಕನ್ಸಿಸ್ಟೆಂಟ್, ಅದು ಯಾರೇ ಆಗಿರಲಿ, ಈವನ್ ಪರ್ಸನ್ ಮೇಲೇ ಆಗಿರಲಿ, ನೀವೊಂದು ಪರ್ಸನ್ನ ಅವ್ರು ನಿಮ್ಮ ಲೈಫಲ್ಲಿ ತರಬೇಕು ಅಂತ ಇದ್ದೀರಾ ಅಂತ ಅಂದ್ಕೊಳ್ಳೋಣ. ಸೊ ನೀವು ಅಲ್ಲಿ ವರ್ಕ್ ಮಾಡಬೇಕು, ಎಫರ್ಟ್ಸ್ ಹಾಕಬೇಕು. ಆಫ್ಟರ್ ಮ್ಯಾರೇಜ್, ಆಫ್ಟರ್ ಸ್ಟಾರ್ಟಿಂಗ್ ಬಿಸ್ನೆಸ್, ಆಫ್ಟರ್ ಚೂಸಿಂಗ್ ಸಮ್ ಕೋರ್ಸ್, ಏನೇ ಮಾಡಿದ್ರು ಕೂಡ ನೀವು ಎಫರ್ಟ್ ಹಾಕಲೇಬೇಕಾಗುತ್ತೆ. ಸೊ ಇದು ಏನಂತಿದೆ ಅಂತ ಹೇಳಿದ್ರೆ, ಓಕೆ ನಾನು ಇಷ್ಟು ದಿನದಿಂದ ವರ್ಕ್ ಮಾಡ್ತೀನಿ, ನಂಗೆ ರಿಸಲ್ಟೇ ಕೊಡ್ತಿಲ್ಲ, ನಾನು ಇಷ್ಟು ದಿನದಿಂದ ಬಿಸ್ನೆಸ್ ಮಾಡ್ತೀನಿ, ನಂಗೆ ರಿಸಲ್ಟೇ ಕೊಡ್ತಿಲ್ಲ ಅಂತ ಹೇಳಿ ಏನೂ ಪ್ರಯೋಜನ ಇಲ್ಲ. ಅಲ್ಲೇನು ಅಂತ ಹೇಳಿದ್ರೆ ನಿಮ್ಮ ನಂಬಿಕೆ ಇರಬೇಕು, ಇದು ಬೇಕು, ಇದು ನಾನು ಮಾಡಲೇಬೇಕು, ಇದ್ರಲ್ಲಿ ನಾನು ಈ ಲೈಫ್ನ ನಾನು ಚೂಸ್ ಮಾಡಿದ್ದೀನಿ, ಈ ಪ್ಯಾಷನ್ನ ನಾನು ಚೂಸ್ ಮಾಡಿದ್ದೀನಿ, ಇದಕ್ಕೆ ನಾನು 100% ನಾನು ಕೊಡ್ತೀನಿ ಅನ್ನೋ ಥರ ಮೈಂಡ್ ಸೆಟ್ ನೀವು ಇಟ್ಕೊಂಡ್ರೆ ಯಾರೂ ಏನು ತಡೆಯೋಕ್ಕಾಗಲ್ಲ. ನಿಮ್ಮ ಡ್ರೀಮ್ ಫುಲ್ಫಿಲ್ ಆಗುತ್ತೆ ಅನ್ನೋದನ್ನ ತೋರಿಸ್ತಾ ಇದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಸೀಕ್ ಕಂಫರ್ಟ್. ಏನು ಅಂತ ಹೇಳಿದರೆ, ಮೇಯ್ನಾಗಿ ಹೇಳಬೇಕಂದ್ರೆ ಈ ನಂಬರ್ಸ್ನ ನೀವೆಲ್ಲಾದರೂ ನೋಡಿದ್ರೆ ರೀಸೆಂಟಾಗಿ, ಅಥವಾ ಮುಂದೆ ಏನಾದರೂ ನೋಡಿದ್ರೂ ಕೂಡ ಈ ವಿಡಿಯೋ ನೋಡಾದ್ಮೇಲೆ ಒಂದು ಅಂದ್ಕೊಳ್ಳಿ, ಡಿವೈನ್ ಪ್ರೊಟೆಕ್ಷನ್ ಆಫ್ ಏಂಜಲ್. ಯಾವುದೋ ಒಂದು ಶಕ್ತಿ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದೆ. ಅದು ನಿಮ್ಮನ್ನು ಗಾರ್ಡಿಯನ್ ಏಂಜಲ್ ಆಗಿರ್ಬೋದು, ಅಥವಾ ನೀವು ನಂಬೋ ದೇವರಾಗಿರ್ಬೋದು, ಯಾರಾದರೂ ಆಗಿರ್ಬೋದು, ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಿದೆ ಅನ್ನೋದು ಇದು ತೋರಿಸ್ತಿದೆ. ಆಮೇಲೆ ಏನು ಅಂತ ಹೇಳಿದ್ರೆ, ನೀವು ಏನು ಭಯ ಪಡಬೇಡ, ನಾನು ಇದ್ದೀನಿ ನಿನ್ನ ಜೊತೆ ಅನ್ನೋದನ್ನ ಹೇಳ್ತಿದೆ. ಹೇಗೆ ಅಂತ ಹೇಳಿದರೆ, ನಾನು ನಿನ್ನನ್ನು ಟೇಕ್ ಕೇರ್ ಮಾಡ್ತಾ ಇದ್ದೀನಿ, ಲೈಕ್ ನಿಮ್ಮ ಕಂಪ್ಲೀಟ್ ನಿಮ್ಮ ಮೇಲೆ ಏನು ನೆಗೆಟಿವಿಟಿನೂ ಬರದೇ ಇರೋಂಗೆ ನಾನು ನಿನ್ನನ್ನು ಪ್ರೊಟೆಕ್ಟ್ ಮಾಡ್ತೀನಿ. ಇವಾಗ ಕೆಲವೊಂದು ವಿಷಯದಲ್ಲಿ ನೀವೇ ನೋಡಿರ್ಬೋದು, ದೊಡ್ಡದಾಗ ಬಂದಿದ್ದು ಸಣ್ಣದಾಗಿ ಹೋಯಿತು, ಅಂದರೆ ದೊಡ್ಡದೇನೋ ಆಗಬೇಕಿತ್ತು ಸಣ್ಣದಾಗಿ ಹೋಯಿತು ಅಂತ. ಸೊ ಆ ಥರದ ಪ್ರೊಟೆಕ್ಷನ್ ನಿಮ್ಮ ಲೈಫಲ್ಲಿ ಆಗಿದ್ದರೆ ಪಕ್ಕಾ ಅದು ಒಂದು ಡಿವೈನ್ ಎನರ್ಜಿದು ಪ್ರೊಟೆಕ್ಷನ್ನೇ ನಿಮಗೆ, ಒಂದು ಏಂಜಲ್ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಇದು ಯಾರಾದರೂ ಆಗಿರಬಹುದು ಅನ್ನೋದನ್ನ ತೋರಿಸ್ತಿದೆ. ಸೊ ನೀನು ಹೆದರ್ಕೋಬೇಡ, ಅಂದರೆ ಒಬ್ಬಳೇ ಏನಾದರೂ ಮಾಡಬೇಕು, ಅಥವಾ ಒಬ್ಬನೇ ಏನಾದರೂ ಸ್ಟಾರ್ಟ್ ಮಾಡಬೇಕು, ಅಥವಾ ಏನಾದರೂ ಮಾಡಬೇಕು ಅಂದರೆ ನೀನು ಹೆದರ್ಕೋಬೇಡ, ನಾನು ನಿನ್ನ ಜೊತೆ ಇದ್ದೀನಿ, ನನ್ನ ಪ್ರೆಸೆನ್ಸಲ್ಲಿ ನೀನು ಕಂಫರ್ಟ್ನ ಹುಡುಕು, ನನ್ನನ್ನು ನಂಬು, ನಾನು ನಿನ್ನನ್ನು ಒಳ್ಳೆ ದಾರಿಗೆ ಕರ್ಕೊಂಡು ಹೋಗ್ತೀನಿ ಅನ್ನೋದನ್ನ ತೋರಿಸ್ತಾ ಇದೆ. ಇನ್ನೊಂದು 1551 ಕೀಪ್ ಯುವರ್ ಡ್ರೀಮ್. ಓಕೆ, ಇದರಲ್ಲಿ ಮೇಯ್ನಾಗಿ ಏನು ಅಂತ ಹೇಳಿದರೆ, ಇದು ಕೂಡ ನಿಮ್ಮ ಡ್ರೀಮ್ ಮೇಲೆ ವರ್ಕ್ ಮಾಡಿ ಅನ್ನೋದನ್ನ ತೋರಿಸ್ತಾ ಇದೆ. ಹೇಗೆ ಅಂತ ಹೇಳಿದರೆ, ನಿಮಗೇನೋ ಒಂದು ಡ್ರೀಮ್ ಇರುತ್ತೆ, ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂತೇಳಿ, ಅದರಲ್ಲಿ ಕಂಪ್ಲೀಟಾಗಿ ನಿಮ್ಮ
ಎನರ್ಜಿನ ನೀವು ಅದಕ್ಕೆ ಹಾಕಬೇಕಾಗುತ್ತೆ. ಇವಾಗ ಸುಮ್ಮನೆ ಓಕೆ ನನಗೊಂದು ಡ್ರೀಮ್ ಇದೆ, ಅಲ್ಲಿ ಬಿದ್ದಿರಲಿ, ಆದರೆ ಆಗಲಿ, ಆ ಡ್ರೀಮೇ ಬಂದು ಬಾಗಿಲು ತಟ್ಬಿಟ್ಟು ನಾನೇ ಬಂದೆ ನಿನ್ನನ್ನು ವೆಯ್ಟ್ ಮಾಡಿ ಅನ್ನೋ ಥರ ವೆಯ್ಟ್ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ಟೈಮ್, ನಿಮ್ಮ ನಂಬಿಕೆ, ನಿಮ್ಮ ಎಫರ್ಟ್ಸ್ನ ಅದ್ರ ಮೇಲೆ ಇನ್ವೆಸ್ಟ್ ಮಾಡಿ, ನಿಮಗೆ ಬ್ಯೂಟಿಫುಲ್ಲಾಗಿ ಬರುತ್ತೆ ಅಂತ ಏಂಜಲ್ಸ್ ನಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ. ಏನಂತ ಹೇಳಿದ್ರೆ, ನೀವು ಅಂದ್ಕೊಂಡಿರ್ಬೋದು ಓಕೆ ನನಗಾಗುತ್ತಾ, ನೋ, ಆ ಥರದ್ದು ಥಿಂಕೇ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಮನಸ್ಸಲ್ಲಿ ಒಂದು ಆಸೆ ಹುಡ್ತಿದೆ ಅಂತ ಹೇಳಿದರೆ 100% ಹೇಳ್ತೀನಿ ಅದು ವರ್ಕ್ ಆಗುತ್ತೆ. ಬಟ್ ನೀವು ಎಷ್ಟು ನಂಬ್ತೀರಾ ಅನ್ನೋದ್ರ ಮೇಲೆ ತುಂಬ ಲಾ ಆಫ್ ಅಟ್ರಾಕ್ಷನ್ ಆಗಿರಬಹುದು, ಇಲ್ಲ ಅಂತ ಹೇಳಿದ್ರೆ ಮ್ಯಾನಿಫೆಸ್ಟೇಷನ್ ಅಂತ, ಅದು ವರ್ಕ್ ಆಗೋದೇ ಹೀಗೆ. ಸೊ ನಿಮ್ಮ ಡ್ರೀಮ್ನ ನೀವು ಲೈಕ್ ಜೀವ ಕೊಟ್ಟು ಅದಕ್ಕೆ ನೀವು ಜೀವ ತುಂಬಿದ್ರೆ ಅದು ನಿಮ್ಮ ಬೆಳಕಾಗಿ ಬರುತ್ತೆ ಅನ್ನೋದನ್ನ ತೋರಿಸ್ತಿದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ರೀಬರ್ತ್ 9. ಸೊ ಇದರಲ್ಲಿ ಏನಂದರೆ, ನಿಮ್ಮ ಲೈಫಲ್ಲಿ ಒಂದು ದೊಡ್ಡ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ. ಸೊ ಇದರಿಂದ ರೀಬರ್ತ್, ಈ ಟ್ರಾನ್ಸ್ಫಾರ್ಮೇಷನಿಂದ ನೀವು ಚೂಸ್ ಮಾಡಬೇಕು ವಾಟ್ ಈಸ್ ಬೆಸ್ಟ್ ಫಾರ್ ಯು ಅನ್ನೋದನ್ನ ಚೂಸ್ ಮಾಡಿ ಮುಂದೆ ಹೋದರೆ ಈ ಬರ್ತಿಂದ ನಿಮಗೆ ಒಂದು ಹೊಸ ಟ್ರಾನ್ಸ್ಫಾರ್ಮೇಷನ್ ಬಂದುಬಿಟ್ಟು ನಿಮ್ಮ ಫ್ಯೂಚರ್ನ ನೀವು ಶೇಪ್ ಮಾಡ್ಕೋಬಹುದು. ನಿಮ್ಮ ಲೈಕ್ ದಾರಿ ಏನಿದೆ, ನಿಮ್ಮ ಲೈಫ್ ಪಾತ್, ಅದರಲ್ಲಿ ನೀವು ಬ್ಯೂಟಿಫುಲ್ಲಾಗಿ ಹೋಗ್ಬೋದು. ಸೊ ಆರಾಮಾಗಿ ಚೂಸ್ ಮಾಡಿ. ಈ ರೀಬರ್ತ್ ಇದೊಂದು ಟ್ರಾನ್ಸ್ಫಾರ್ಮೇಷನ್ ಅಥವಾ ಒಂದು ಹಳೆ ಈಗೋ ಡೆತ್ ಅಂತ ಹೇಳ್ಬೋದು. ಇವಾಗ ಒಬ್ಬರು ನಿಮ್ಮನ್ನು ಬಿಟ್ಟು ಹೋಗ್ತಿದ್ದಾರೆ ಅಥವಾ ಏನೋ ಒಂದು ಲಾಸ್ ಆಗ್ತಿದೆ ಅಂತ ಹೇಳಿದ್ರೆ ಅದ್ರ ಮೀನಿಂಗ್ ಏನು ಅಂತ ಹೇಳಿದ್ರೆ, ಒಂದು ಎಂಡ್ ಆಗ್ತಿದೆ ಅಂತ ಹೇಳಿದ್ರೆ ನಾವು ಯಾವಾಗ ಟ್ರಸ್ಟ್ ಮಾಡ್ತೀವೋ, ದೇವರೇ ನೀನೇ ನಡೆಸ್ತಿದ್ಯಾ, ಸರೆಂಡರ್ ಮನೋಭಾವದಿಂದ ಯಾವಾಗ ನಾವು ಮಾಡ್ತೀವೋ ಆವಾಗ ನಮಗೇನಾಗುತ್ತೆ ಅಂತ ಹೇಳಿದ್ರೆ, ಸೊ ಇದು ಅದು ನೆಕ್ಸ್ಟ್ ಬರೋ ಫ್ಯೂಚರ್ ಅಂದರೆ ನಿಮ್ಮ ಬ್ಲೆಸ್ಸಿಂಗ್ಸ್, ಆ ರೀಬರ್ತಿಂದ ಬರೋ ಬ್ಲೆಸ್ಸಿಂಗ್ ಇದೆಯಲ್ಲ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಅನ್ನೋದನ್ನ ಹೇಳ್ತಿದೆ. 1155 ಸೆಲ್ಫ್ ರಿಫ್ಲೆಕ್ಷನ್. ಮೊದಲು ನಿಮ್ಮ ಲೈಫಲ್ಲಿ ಸೆಲ್ಫ್ ರಿಫ್ಲೆಕ್ಷನ್ ಇದೆಯಲ್ಲ, ಇದು ತುಂಬ ಇಂಪಾರ್ಟೆಂಟ್. ಈವನ್ ಯೋಗದಲ್ಲೂ ಕೂಡ ಇದೊಂದು ಪಾರ್ಟ್, ಸ್ವಾಧ್ಯಾಯ ಅಂತ ಲೈಕ್ ಸಮಥಿಂಗ್ ಹಾಗೇನೋ ಹೇಳ್ತಾರೆ. ಇದರಲ್ಲೇನು ಅಂತ ಹೇಳಿದ್ರೆ, ನಿಮ್ಮ ಲೈಫಿನ ಬಗ್ಗೆ ನಾವು ಬೇರೆಯವ್ರ ಬಗ್ಗೆ ಮಾತಾಡ್ತೀವಿ ಅಲ್ವಾ, ಹಾಗೆ ಹೀಗೆ ಅಂಥೇಳಿ. ಬಟ್ ನಮ್ಮ ಬಗ್ಗೆ ನಮ್ಗೆ ಎಷ್ಟು ಗೊತ್ತು, ನಿಮ್ಮ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು? ನಿಮ್ಮ ಜೊತೆ ನೀವು ಯಾವತ್ತಾದರೂ ಮೊಬೈಲ್ ಅಥವಾ ಎಕ್ಸ್ಟರ್ನಲ್ ಇದಿಲ್ಲದೆ ನೀವು ಕೂತ್ಕೊಂಡಿದ್ದೀರಾ? ನಿಮ್ಮ ತಲೆಯಲ್ಲಿ ಏನೆಲ್ಲ ಥಾಟ್ಸ್ ಬರ್ತಿದೆ, ಏನೇನು ಯೋಚನೆ ಬರ್ತಿದೆ, ಕೂತ್ಕೊಂಡು ಯೋಚನೆ ಮಾಡಿ ನಿಮ್ಮ ಜೊತೆ ನೀವು ಕೂತ್ಕೊಂಡಿದ್ದೀರಾ? ಅದೇ ಇಲ್ಲಿ ತೋರಿಸ್ತಾ ಇರೋದು. ಸೊ ಏಂಜಲ್ ನಿಮಗೆ ಏನು ಹೇಳ್ತಿದೆ ಅಂತ ಹೇಳಿದರೆ, ಸೆಲ್ಫ್ ರಿಫ್ಲೆಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ತೋರಿಸ್ತಿದೆ. ಸೊ ನಿಮ್ಮ ಲೈಫಲ್ಲಿ ಕೆಲವೊಂದು ಡ್ರೈನ್ ಮಾಡುತ್ತೆ ಎನರ್ಜಿ. ನೀವು ನೋಡಿದ್ದೀರಾ, ಎಲ್ಲಾದರೂ ನೀವು ಹೋಗಿದ್ದೀರಾ ಅಂತ ಅಂದ್ಕೊಳ್ಳಿ, ತುಂಬ ಜನ ಇರೋ ಕಡೆ ನೀವು ಏನು ಮಾಡಿರಲ್ಲ, ಸುಮ್ಮನೆ ಹೋಗಿ ಕೂತರೂ ಕೂಡ ಡ್ರೈನ್. ಸೊ ನಿಮ್ಮ ಎನರ್ಜಿನ ಅಬ್ಸಾರ್ಬ್ ಮಾಡ್ಕೊತಿದ್ದಾರೆ. ನೀವು ಯಾವಾಗ ನಿಮ್ಮ ಸೆಲ್ಫ್ ಅವೇರ್ನೆಸ್ ಅಥವಾ ಸೆಲ್ಫ್ ರಿಫ್ಲೆಕ್ಷನ್ ಮಾಡಿ ನಿಮ್ಮ ಎನರ್ಜಿನ ನೀವು ಯಾವಾಗ ಪ್ರೊಟೆಕ್ಟ್ ಮಾಡ್ತೀರೋ ಆವಾಗ ಈ ಥರದ ಡ್ರೈನಿಂಗ್ ಆಫ್ ಎನರ್ಜಿ ಏನೂ ಆಗೋದಿಲ್ಲ. ಏನು ನಿಮ್ಮ ಹ್ಯಾಪಿನೆಸ್ ಅಥವಾ ನಿಮ್ಮ ಸೋಲ್ ಪೀಸ್ಫುಲ್ಲಾಗಿರೋಕ್ಕೆ ಅಥವಾ ಈ ಜರ್ನಿನ ಬ್ಯೂಟಿಫುಲ್ಲಾಗಿ ತೊಗೊಂಡೋಗೋಕ್ಕೆ ನಿಮಗೆ ಏನು ಬೇಕೋ ಅದ್ರ ಬಗ್ಗೆ ಮಾತ್ರ ನೀವು ಫೋಕಸ್ ಮಾಡ್ತೀರಾ. ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ನಿಮ್ಮ ಎನರ್ಜಿ ಡ್ರೈನ್ಸ್ ಕಟ್ ಆಫ್. ಎನರ್ಜಿ ಡ್ರೈನ್ ಮಾಡ್ತಿದ್ಯಾ, ಓಕೆ, ಯು ಆರ್ ನಾಟ್ ಅಲೋ ಟು ಡ್ರೈನ್ ಮೈ ಎನರ್ಜಿ ಅಂತ ಕಟ್ ಆಫ್ ಮಾಡಿಬಿಡ್ತೀರಾ ಅನ್ನೋದನ್ನ ತೋರಿಸ್ತಿದೆ. ಸೊ ಸೆಲ್ಫ್ ರಿಫ್ಲೆಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನಿಮ್ಮ ಮೇಲೆ ನೀವು ಫೋಕಸ್ ಮಾಡಿ, ನೀವು ತುಂಬ ಡೀಪಾಗಿ ಥಿಂಕ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಎನರ್ಜಿನ ಏನು ಡ್ರೈನ್ ಮಾಡ್ತಿದೆ. ಸೊ ಅದ್ರ ಮೇಲೆ ಫೋಕಸ್ ಮಾಡಿ. ಈವನ್ ಪೀಪಲ್ ಕೂಡ ಡ್ರೈನ್ ಮಾಡ್ತಾರೆ ಎನರ್ಜಿ ವ್ಯಾಂಪೈರ್ಸ್ ಅಂತಲೇ ಹೇಳ್ತಾರೆ. ಸೊ ಅವ್ರೇನು ಅಂತ ಹೇಳಿದ್ರೆ ಎನರ್ಜಿನ ಸಕ್ ಮಾಡಿ ನಿಮ್ಮನ್ನು ಲೈಫ್ಲೆಸ್ ಮಾಡಿಬಿಡ್ತಾರೆ. ಸೊ ಅದ್ರ ಬಗ್ಗೆ ಫೋಕಸ್ ಇರಲಿ. ನೀವು ಸೆಲ್ಫ್ ರಿಫ್ಲೆಕ್ಷನ್ ಮಾಡಿ ನಿಮ್ಮ ಬಗ್ಗೆ, ನಿಮ್ಮ ಬಾಡಿ ಬಗ್ಗೆ ನೀವು ತಿಳ್ಕೊಳ್ತಾ ಹೋದಾಗ ಅಥವಾ ಯಾವ ಥರ ರಿಯಾಕ್ಟ್ ಮಾಡುತ್ತೆ ಅಂತ ತಿಳ್ಕೊಳ್ತಾ ಹೋದಾಗ ನಿಮ್ಗೆ ಅದು ನೀಟಾಗಿ ಗೊತ್ತಾಗುತ್ತೆ ಅನ್ನೋದನ್ನ ತೋರಿಸಿದೆ. ಸೊ 420 ಪೊಟೆನ್ಷಿಯಲ್ ಇದೇನು ಹೇಳ್ತಿದೆ ಅಂತ ಹೇಳಿದ್ರೆ, ನಿಮ್ಮ ಪೊಟೆನ್ಷಿಯಲ್ನ ನೀನು ಮರೆತುಬಿಟ್ಟು ನೀನು ತುಂಬ ಕೀಳು ಮಾಡೋ ಕಡೆ ಇದೆಯಾ ಅಂತ. ಅಂದರೆ ನಿಮ್ಮ ಪೊಟೆನ್ಷಿಯಲ್ ಇವಾಗ ಫಾರ್ ಎಕ್ಸಾಂಪಲ್ ನಿಮಗೊಂದು 1 lakh ಅರ್ನ್ ಮಾಡೋಷ್ಟು ಕೆಪಾಸಿಟಿ ಇದೆ, ಬಟ್ ನೀವು ಸೆಟಲ್ ಆಗಿರೋದು 10,000 ಸ್ಯಾಲ್ರಿ ಇಲ್ಲ 5,000 ಸ್ಯಾಲ್ರಿ. ಸೊ ನಿನ್ನ ಪೊಟೆನ್ಷಿಯಲ್ನ ನೀವು ಬಿಲೀವ್ ಮಾಡಬೇಕು. ಐ ಬಿಲೀವ್ ಇನ್ ಮೈ ಸೆಲ್ಫ್ ಆ್ಯಂಡ್ ಮೈ ಎಬಿಲಿಟೀಸ್, ಐ ಕ್ಯಾನ್ ಡೂ ಇಟ್ ಅನ್ನೋ ಥರ ನೀವು ಮೈಂಡಲ್ಲಿ ಫಿಕ್ಸ್ ಮಾಡಿ
ನಾನು ನಿನ್ನ ಜೊತೆ ಇದ್ದೀನಿ, ಮುಂದೆ ಹೋಗು ಅನ್ನೋದನ್ನ ಏಂಜಲ್ ನಿಮಗೆ ತೋರಿಸ್ತಿದೆ. ನಿನ್ನ ಪೊಟೆನ್ಷಿಯಲ್ನ ಮರೆತುಬಿಟ್ಟು ಇವಾಗ ಒಂದು ನ್ಯೂ ಆಪರ್ಚುನಿಟಿ ಬರುತ್ತೆ ಅಂತ ಅಂದ್ಕೊಳ್ಳಿ, ಅಲ್ಲೇ ಓವರ್ ಥಿಂಕಿಂಗ್, ಓಕೆ ನನ್ನ ಕೈಯಲ್ಲಿ ಮಾಡೋಕ್ಕಾಗುತ್ತಾ, ಏನಿದು, ಏನಾಗ್ತಿದೆ, ಲೈಕ್ ಹಾಗೆ ನೀವು ತಿಳ್ಕೊತಾ ಹೋದರೆ ನಿಮ್ಮ ಪೊಟೆನ್ಷಿಯಲ್ನ ನಿಮ್ಮನ್ನು ನೀವು ಹಿಂದೆ ಸರಿಸ್ತಿದ್ದೀರಾ. ನೀವು ಓಕೆ ಏನು ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮ್ದು ಹೊಸ ಗೋಲ್ಸ್ ಆಗಿರ್ಬೋದು, ಏನೇ ಇದ್ರೂ ಅದಕ್ಕೆ ಸ್ಟೆಪ್ ತೊಗೊಳ್ಳಿ. ನಿಮಗೆ ಯು ಹ್ಯಾವ್ ದಟ್ ಪೊಟೆನ್ಷಿಯಲ್ ಅಂತ ಏಂಜಲ್ಸ್ ನಿಮ್ಗೆ ತೋರಿಸ್ಕೊಡ್ತಿದೆ. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಕಾರ್ ತೊಗೋಬೇಕು ಅಂತ ನೀವು ಅನ್ಕೊತೀರಾ ಅಂತ ಒಂದು ಎಕ್ಸಾಂಪಲ್ ಕೊಡೋಣ. ಇವಾಗ ಅದು ನೀವು ಅಂದ್ಕೊಂಡಿರೋ ಥರದ್ದೇ ಕಾರ್ ಅಥವಾ ನೀವು ಏನು ಮಾಡೆಲ್ ಅಂದ್ಕೊಂಡಿದ್ರು, ಯಾವ ಕಲರ್, ಅದೇ ಥರದ್ದು ನೀವು ನೋಡ್ತೀರ ನಿಮ್ಮ ಹತ್ರ. ಸೊ ಏಂಜಲ್ಸ್ ನಿಮ್ಗೆ ಹೇಳ್ತಿರೋದು ನೀನು ಅದನ್ನು ನೋಡಿ ಜೆಲಸ್ ಪಡ್ಕೊ ಅಂತ ಅಲ್ಲ, ನಿನಗೂ ಈ ಪೊಟೆನ್ಷಿಯಲ್ ಇದೆ ನೋಡು, ನೀನು ಕೂಡ ಮಾಡ್ಬೋದು, ನಿನಗೆ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ನೀವೇನು ಮಾಡ್ತೀರಾ, ಆ ಎನರ್ಜಿ ನೀವು ಅದ್ರ ಮೇಲೆ ವರ್ಕ್ ಮಾಡಿ, ಓಕೆ ನನಗೆ ಏಂಜಲ್ಸ್ ತೋರಿಸ್ಕೊಡ್ತಿದ್ದಾರೆ, ಐ ಕ್ಯಾನ್ ಡೂ ಇಟ್, ಐ ಕ್ಯಾನ್ ವರ್ಕ್ ಆನ್ ಇಟ್ ಅಂತ ನೀವು ಅದ್ರ ಮೇಲೆ ಫೋಕಸ್ ಮಾಡಿದ್ರೆ ನಿಮ್ಮ ಕೈಯಲ್ಲೂ ಕಾರ್ ಇರುತ್ತೆ. ನೀವು ಓದ್ಬಿಟ್ಟು ಅವನಿಗೆ ಸಿಕ್ತು ನನಗೆ ಸಿಕ್ಕಿಲ್ಲ, ಅವನಿಗೆ ಲಕ್ ಇರ್ಬೋದು, ಅವನು ಹಂಗೆ ಮಾಡ್ತಿದ್ದಾನೆ, ಅವನಿಗೆ ಅವ್ರ ಅಪ್ಪ ಮಾಡಿ, ಸೊ ಆ ಥರದ ಕಡೆ ತಿರುಗಿಸ್ತಿದೆ, ಲೈಕ್ ಎನರ್ಜಿನ ಡೌನ್ ಮಾಡ್ತಿದೆ. ಸೊ ಏಂಜಲ್ಸ್ ಹೇಳ್ತಿರೋದೇನು, ನಿನ್ನ ಕೈಯಲ್ಲಿ ಪೊಟೆನ್ಷಿಯಲ್ ಇದೆಯಪ್ಪ, ತಗೋ, ನೀನು ಮಾಡ್ಬೋದು ಅಂತ ತೋರಿಸ್ತಿರೋದು. ಸೊ ಅದ್ರ ಮೇಲೆ ಫೋಕಸ್ ಮಾಡಿದ್ರೆ ನಿಮ್ಮ ಲೈಫು ಕಂಪ್ಲೀಟಾಗಿ ಹ್ಯಾಪಿಯಾಗಿರುತ್ತೆ ಅನ್ನೋದನ್ನ ತೋರಿಸ್ತಾ ಇದೆ. ಸೊ ಇದು ಇವತ್ತಿನ ರೀಡಿಂಗ್. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಯಾವ ನಂಬರ್ ಕನೆಕ್ಟ್ ಆಯಿತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಕೂಡ ಹ್ಯಾಪಿಯಾಗಿ, ಹೆಲ್ದಿಯಾಗಿ, ಎಲ್ಲರೂ ಹೆಲ್ತ್ ವೈಸ್, ರಿಲೇಷನ್ಶಿಪ್ ವೈಸ್, ಫೈನಾನ್ಷಿಯಲ್ ಇದ್ರ ನಿಮ್ಮ ಎಲ್ಲ ಕಷ್ಟಗಳು ಆ ಡಿವೈನ್ ಎನರ್ಜಿಯಿಂದ ಎಲ್ಲ ಆ ಏಂಜಲ್ಸ್ಗಳು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಎಲ್ಲ ಕಷ್ಟಗಳನ್ನ ನಿಮ್ಮಿಂದ ದೂರ ಮಾಡ್ತಾ ನೀವು ಹ್ಯಾಪಿಯಾಗಿರಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ರಾಧೆ ರಾಧೆ.